ಸಚಿವ ಆರ್.ಬಿ. ತಿಮ್ಮಾಪುರ್ಗೆ ಈ ಅಬಕಾರಿ ಹಗರಣ ಏನಿದೆ ಇದು ಉರುಳಾಗುತ್ತಾ ಅನ್ನುವಂತ ಪ್ರಶ್ನೆ ಈಗಾಗಲೇ ಪದೇ ಪದೇ ಈ ಇಲಾಖೆಯ ವಿರುದ್ಧ ಆರೋಪಗಳು ಕೇಳಿ ಬರ್ತಾನೆ ಇದೆ. ಆ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ವರೆಗೂ ಕೂಡ ಈ ವಿಷಯ ತಲುಪಿದೆ. ಹೈಕಮಾಂಡ್ ನಾಯಕರೇ ಈ ವಿಷಯದಲ್ಲಿ ಎಂಟ್ರಿ ಆಗ್ತಾರಾ ಅನ್ನುವಂತ ಪ್ರಶ್ನೆ. ಅಬಕಾರಿ ಹಗರಣ ಸಚಿವರಿಗೆ ಉರುಳಾಗುವಂತ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ಈಗ ಈ ಲೈಸೆನ್ಸ್ ಕೊಡೋದಕ್ಕೂ ಅಧಿಕಾರಿಯಿಂದ ಹಣಕ್ಕೆ ಬೇಡಿಕೆ ಇಟ್ಟಿರುವಂತಹ ಆರೋಪ ಬೇರೆ ಕೇಳಿ ಬಂದಿರೋದು. ಜಂಟಿ ಅಧಿವೇಶನ ಒಂದು ಕಡೆ ನಡೀತಾ ಇದೆ. ವಿಪಕ್ಷಗಳಿಗೆ ಬಹಳ ಪ್ರಬಲ ಅಸ್ತ್ರವೇ ಸಿಕ್ಕಿದಂತಾಗಿದೆ. ಹೀಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಇಂಚಿಂಚು ಮಾಹಿತಿಯನ್ನ ಕೂಡ ಹೈಕಮಾಂಡ್ ನಾಯಕರು ಪಡ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಆರ್.ಬಿ. ತಿಮ್ಮಾಪುರ್ ಅವರು ಎರಡೆರಡು ಬಾರಿ ಭೇಟಿಯಾದರೂ ಮಾಹಿತಿಯನ್ನ ಕೊಟ್ಟರು. ಹೈಕಮಾಂಡ್ ಏನಾದರೂ ಸೂಚನೆಯನ್ನ ಕೊಟ್ಟಿದ್ದೇ ಆದಲ್ಲಿ ಸಚಿವ ತಿಮ್ಮಾಪುರ್ ಹಾಗಾದ್ರೆ ರಾಜೀನಾಮೆಯನ್ನ ಕೊಡಬೇಕಾಗತ್ತಾ ಅನ್ನೋ ಪ್ರಶ್ನೆ. ನಾನು ಯಾಕೆ ರಾಜೀನಾಮೆ ಕೊಡಲಿ, ನಂದೇನು ತಪ್ಪೇ ಇಲ್ಲ, ಅವ್ರ ಹೆಸರು ಹೇಳಿದ್ದಾರೆ ಅಷ್ಟೇ, ಆಡಿಯೋ ಸಾಕ್ಷ್ಯಕ್ಕೆ ಬರಲ್ಲ ಅಂತ ಆರ್.ಬಿ. ತಿಮ್ಮಾಪುರ್ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ರು. ಸಿಎಂ ಅವ್ರಿಗೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ. ಅದೇ ವಿಚಾರ ಹೈಕಮಾಂಡ್ ನಾಯಕರವರೆಗೂ ಹೋಗಿದೆ. ಆದರೆ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪಗಳು, ಅದರ ಜೊತೆಯಲ್ಲಿ ಈಗಾಗಲೇ ಜಂಟಿ ಅಧಿವೇಶನದಲ್ಲೂ ಇದೇ ವಿಚಾರ ಪದೇ ಪದೇ ಚರ್ಚೆ ಆಗ್ತಾ ಇರೋದು. ಹೈಕಮಾಂಡ್ ನಾಯಕರು ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಹಾಗಾಗಿ ಸುರ್ಜೇವಾಲಾ ಬಂದಂತಹ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಸಚಿವ ಆರ್.ಬಿ. ತಿಮ್ಮಾಪುರ್ಗೆ ಈ ಅಬಕಾರಿ ಹಗರಣ ಏನಿದೆ ಇದು ಉರುಳಾಗುತ್ತಾ ಅನ್ನುವಂತ ಪ್ರಶ್ನೆ. ಈಗಾಗಲೇ ಪದೇ ಪದೇ ಈ ಇಲಾಖೆಯ ವಿರುದ್ಧ ಆರೋಪಗಳು ಕೇಳಿ ಬರ್ತಾನೆ ಇದೆ. ಆ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ವರೆಗೂ ಕೂಡ ಈ ವಿಷಯ ತಲುಪಿದೆ. ಹೈಕಮಾಂಡ್ ನಾಯಕರೇ ಈ ವಿಷಯದಲ್ಲಿ ಎಂಟ್ರಿ ಆಗ್ತಾರಾ ಅನ್ನುವಂತ ಪ್ರಶ್ನೆ. ಅಬಕಾರಿ ಹಗರಣ ಸಚಿವರಿಗೆ ಉರುಳಾಗುವಂತ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ಈಗ ಈ ಲೈಸೆನ್ಸ್ ಕೊಡೋದಕ್ಕೂ ಅಧಿಕಾರಿಯಿಂದ ಹಣಕ್ಕೆ ಬೇಡಿಕೆ ಇಟ್ಟಿರುವಂತಹ ಆರೋಪ ಬೇರೆ ಕೇಳಿ ಬಂದಿರೋದು. ಜಂಟಿ ಅಧಿವೇಶನ ಒಂದು ಕಡೆ ನಡೀತಾ ಇದೆ. ವಿಪಕ್ಷಗಳಿಗೆ ಬಹಳ ಪ್ರಬಲ ಅಸ್ತ್ರವೇ ಸಿಕ್ಕಿದಂತಾಗಿದೆ. ಹೀಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಇಂಚಿಂಚು ಮಾಹಿತಿಯನ್ನ ಕೂಡ ಹೈಕಮಾಂಡ್ ನಾಯಕರು ಪಡ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಆರ್.ಬಿ. ತಿಮ್ಮಾಪುರ್ ಅವರು ಎರಡೆರಡು ಬಾರಿ ಭೇಟಿಯಾದರೂ ಮಾಹಿತಿಯನ್ನ ಕೊಟ್ಟರು. ಹೈಕಮಾಂಡ್ ಏನಾದರೂ ಸೂಚನೆಯನ್ನ ಕೊಟ್ಟಿದ್ದೇ ಆದಲ್ಲಿ ಸಚಿವ ತಿಮ್ಮಾಪುರ್ ಹಾಗಾದ್ರೆ ರಾಜೀನಾಮೆಯನ್ನ ಕೊಡಬೇಕಾಗತ್ತಾ ಅನ್ನೋ ಪ್ರಶ್ನೆ. ನಾನು ಯಾಕೆ ರಾಜೀನಾಮೆ ಕೊಡಲಿ, ನಂದೇನು ತಪ್ಪೇ ಇಲ್ಲ, ಅವ್ರ ಹೆಸರು ಹೇಳಿದ್ದಾರೆ ಅಷ್ಟೇ, ಆಡಿಯೋ ಸಾಕ್ಷ್ಯಕ್ಕೆ ಬರಲ್ಲ ಅಂತ ಆರ್.ಬಿ. ತಿಮ್ಮಾಪುರ್ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ರು. ಸಿಎಂ ಅವ್ರಿಗೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ. ಅದೇ ವಿಚಾರ ಹೈಕಮಾಂಡ್ ನಾಯಕರವರೆಗೂ ಹೋಗಿದೆ. ಆದರೆ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪಗಳು, ಅದರ ಜೊತೆಯಲ್ಲಿ ಈಗಾಗಲೇ ಜಂಟಿ ಅಧಿವೇಶನದಲ್ಲೂ ಇದೇ ವಿಚಾರ ಪದೇ ಪದೇ ಚರ್ಚೆ ಆಗ್ತಾ ಇರೋದು. ಹೈಕಮಾಂಡ್ ನಾಯಕರು ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಹಾಗಾಗಿ ಸುರ್ಜೇವಾಲಾ ಬಂದಂತಹ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಸಚಿವ ಆರ್.ಬಿ. ತಿಮ್ಮಾಪುರ್ಗೆ ಈ ಅಬಕಾರಿ ಹಗರಣ ಏನಿದೆ ಇದು ಉರುಳಾಗುತ್ತಾ ಅನ್ನುವಂತ ಪ್ರಶ್ನೆ. ಈಗಾಗಲೇ ಪದೇ ಪದೇ ಈ ಇಲಾಖೆಯ ವಿರುದ್ಧ ಆರೋಪಗಳು ಕೇಳಿ ಬರ್ತಾನೆ ಇದೆ. ಆ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ವರೆಗೂ ಕೂಡ ಈ ವಿಷಯ ತಲುಪಿದೆ. ಹೈಕಮಾಂಡ್ ನಾಯಕರೇ ಈ ವಿಷಯದಲ್ಲಿ ಎಂಟ್ರಿ ಆಗ್ತಾರಾ ಅನ್ನುವಂತ ಪ್ರಶ್ನೆ. ಅಬಕಾರಿ ಹಗರಣ ಸಚಿವರಿಗೆ ಉರುಳಾಗುವಂತ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ. ಈಗ ಈ ಲೈಸೆನ್ಸ್ ಕೊಡೋದಕ್ಕೂ ಅಧಿಕಾರಿಯಿಂದ ಹಣಕ್ಕೆ ಬೇಡಿಕೆ ಇಟ್ಟಿರುವಂತಹ ಆರೋಪ ಬೇರೆ ಕೇಳಿ ಬಂದಿರೋದು. ಜಂಟಿ ಅಧಿವೇಶನ ಒಂದು ಕಡೆ ನಡೀತಾ ಇದೆ. ವಿಪಕ್ಷಗಳಿಗೆ ಬಹಳ ಪ್ರಬಲ ಅಸ್ತ್ರವೇ ಸಿಕ್ಕಿದಂತಾಗಿದೆ. ಹೀಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಇಂಚಿಂಚು ಮಾಹಿತಿಯನ್ನ ಕೂಡ ಹೈಕಮಾಂಡ್ ನಾಯಕರು ಪಡ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಆರ್.ಬಿ. ತಿಮ್ಮಾಪುರ್ ಅವರು ಎರಡೆರಡು ಬಾರಿ ಭೇಟಿಯಾದರೂ ಮಾಹಿತಿಯನ್ನ ಕೊಟ್ಟರು. ಹೈಕಮಾಂಡ್ ಏನಾದರೂ ಸೂಚನೆಯನ್ನ ಕೊಟ್ಟಿದ್ದೇ ಆದಲ್ಲಿ ಸಚಿವ ತಿಮ್ಮಾಪುರ್ ಹಾಗಾದ್ರೆ ರಾಜೀನಾಮೆಯನ್ನ ಕೊಡಬೇಕಾಗತ್ತಾ ಅನ್ನೋ ಪ್ರಶ್ನೆ. ನಾನು ಯಾಕೆ ರಾಜೀನಾಮೆ ಕೊಡಲಿ, ನಂದೇನು ತಪ್ಪೇ ಇಲ್ಲ, ಅವ್ರ ಹೆಸರು ಹೇಳಿದ್ದಾರೆ ಅಷ್ಟೇ, ಆಡಿಯೋ ಸಾಕ್ಷ್ಯಕ್ಕೆ ಬರಲ್ಲ ಅಂತ ಆರ್.ಬಿ. ತಿಮ್ಮಾಪುರ್ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ರು. ಸಿಎಂ ಅವ್ರಿಗೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ. ಅದೇ ವಿಚಾರ ಹೈಕಮಾಂಡ್ ನಾಯಕರವರೆಗೂ ಹೋಗಿದೆ. ಆದರೆ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪಗಳು, ಅದರ ಜೊತೆಯಲ್ಲಿ ಈಗಾಗಲೇ ಜಂಟಿ ಅಧಿವೇಶನದಲ್ಲೂ ಇದೇ ವಿಚಾರ ಪದೇ ಪದೇ ಚರ್ಚೆ ಆಗ್ತಾ ಇರೋದು. ಹೈಕಮಾಂಡ್ ನಾಯಕರು ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಹಾಗಾಗಿ ಸುರ್ಜೇವಾಲಾ ಬಂದಂತಹ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ.
ಸಚಿವ ಆರ್.ಬಿ. ತಿಮ್ಮಾಪುರ್ಗೆ ಈ ಅಬಕಾರಿ ಹಗರಣ ಏನಿದೆ ಇದು ಉರುಳಾಗುತ್ತಾ ಅನ್ನುವಂಥ ಪ್ರಶ್ನೆ ಈಗಾಗಲೇ ಪದೇ ಪದೇ ಈ ಇಲಾಖೆಯ ವಿರುದ್ಧ ಆರೋಪಗಳು ಕೇಳಿ ಬರ್ತಾನೆ ಇದೆ. ಆ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ವರೆಗೂ ಕೂಡ ಈ ವಿಷಯ ತಲುಪಿದೆ. ಹೈಕಮಾಂಡ್ ನಾಯಕರೇ ಈ ವಿಷಯದಲ್ಲಿ ಎಂಟ್ರಿ ಆಗ್ತಾರಾ ಅನ್ನುವಂಥ ಪ್ರಶ್ನೆ. ಅಬಕಾರಿ ಹಗರಣ ಸಚಿವರಿಗೆ ಉರುಳಾಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಈಗ ಈ ಲೈಸೆನ್ಸ್ ಕೊಡೋದಕ್ಕೂ ಅಧಿಕಾರಿಯಿಂದ ಹಣಕ್ಕೆ ಬೇಡಿಕೆ ಇಟ್ಟಿರುವಂಥ ಆರೋಪ ಬೇರೆ ಕೇಳಿ ಬಂದಿರೋದು. ಜಂಟಿ ಅಧಿವೇಶನ ಒಂದು ಕಡೆ ನಡೀತಾ ಇದೆ. ವಿಪಕ್ಷಗಳಿಗೆ ಬಹಳ ಪ್ರಬಲ ಅಸ್ತ್ರವೇ ಸಿಕ್ಕಿದಂತಾಗಿದೆ. ಹೀಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಇಂಚಿಂಚು ಮಾಹಿತಿಯನ್ನ ಕೂಡ ಹೈಕಮಾಂಡ್ ನಾಯಕರು ಪಡ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಆರ್.ಬಿ. ತಿಮ್ಮಾಪುರ್ ಅವರು ಎರಡೆರಡು ಬಾರಿ ಭೇಟಿಯಾದರೂ ಮಾಹಿತಿಯನ್ನ ಕೊಟ್ಟರು. ಹೈಕಮಾಂಡ್ ಏನಾದರೂ ಸೂಚನೆಯನ್ನ ಕೊಟ್ಟಿದ್ದೇ ಆದಲ್ಲಿ ಸಚಿವ ತಿಮ್ಮಾಪುರ್ ಹಾಗಾದರೆ ರಾಜೀನಾಮೆಯನ್ನ ಕೊಡಬೇಕಾಗತ್ತಾ ಅನ್ನೋ ಪ್ರಶ್ನೆ. ನಾನು ಯಾಕೆ ರಾಜೀನಾಮೆ ಕೊಡಲಿ, ನಂದೇನು ತಪ್ಪೇ ಇಲ್ಲ, ಅವ್ರ ಹೆಸರು ಹೇಳಿದ್ದಾರೆ ಅಷ್ಟೇ, ಆಡಿಯೋ ಸಾಕ್ಷ್ಯಕ್ಕೆ ಬರಲ್ಲ ಅಂತ ಆರ್.ಬಿ. ತಿಮ್ಮಾಪುರ್ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ರು. ಸಿಎಂ ಅವ್ರಿಗೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ. ಅದೇ ವಿಚಾರ ಹೈಕಮಾಂಡ್ ನಾಯಕರವರೆಗೂ ಹೋಗಿದೆ. ಆದರೆ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪಗಳು, ಅದರ ಜೊತೆಯಲ್ಲಿ ಈಗಾಗಲೇ ಜಂಟಿ ಅಧಿವೇಶನದಲ್ಲೂ ಇದೇ ವಿಚಾರ ಪದೇ ಪದೇ ಚರ್ಚೆ ಆಗ್ತಾ ಇರೋದು. ಹೈಕಮಾಂಡ್ ನಾಯಕರು ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಹಾಗಾಗಿ ಸುರ್ಜೇವಾಲಾ ಬಂದಂತಹ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಸಚಿವ ಆರ್.ಬಿ. ತಿಮ್ಮಾಪುರ್ಗೆ ಈ ಅಬಕಾರಿ ಹಗರಣ ಏನಿದೆ ಇದು ಉರುಳಾಗುತ್ತಾ ಅನ್ನುವಂಥ ಪ್ರಶ್ನೆ. ಈಗಾಗಲೇ ಪದೇ ಪದೇ ಈ ಇಲಾಖೆಯ ವಿರುದ್ಧ ಆರೋಪಗಳು ಕೇಳಿ ಬರ್ತಾನೆ ಇದೆ. ಆ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ವರೆಗೂ ಕೂಡ ಈ ವಿಷಯ ತಲುಪಿದೆ. ಹೈಕಮಾಂಡ್ ನಾಯಕರೇ ಈ ವಿಷಯದಲ್ಲಿ ಎಂಟ್ರಿ ಆಗ್ತಾರಾ ಅನ್ನುವಂಥ ಪ್ರಶ್ನೆ. ಅಬಕಾರಿ ಹಗರಣ ಸಚಿವರಿಗೆ ಉರುಳಾಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಈಗ ಈ ಲೈಸೆನ್ಸ್ ಕೊಡೋದಕ್ಕೂ ಅಧಿಕಾರಿಯಿಂದ ಹಣಕ್ಕೆ ಬೇಡಿಕೆ ಇಟ್ಟಿರುವಂಥ ಆರೋಪ ಬೇರೆ ಕೇಳಿ ಬಂದಿರೋದು. ಜಂಟಿ ಅಧಿವೇಶನ ಒಂದು ಕಡೆ ನಡೀತಾ ಇದೆ. ವಿಪಕ್ಷಗಳಿಗೆ ಬಹಳ ಪ್ರಬಲ ಅಸ್ತ್ರವೇ ಸಿಕ್ಕಿದಂತಾಗಿದೆ. ಹೀಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುವಂತ ಸಾಧ್ಯತೆ ಇದೆ. ಈಗಾಗಲೇ ಇಂಚಿಂಚು ಮಾಹಿತಿಯನ್ನ ಕೂಡ ಹೈಕಮಾಂಡ್ ನಾಯಕರು ಪಡ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಆರ್.ಬಿ. ತಿಮ್ಮಾಪುರ್ ಅವರು ಎರಡೆರಡು ಬಾರಿ ಭೇಟಿಯಾದರೂ ಮಾಹಿತಿಯನ್ನ ಕೊಟ್ಟರು. ಹೈಕಮಾಂಡ್ ಏನಾದರೂ ಸೂಚನೆಯನ್ನ ಕೊಟ್ಟಿದ್ದೇ ಆದಲ್ಲಿ ಸಚಿವ ತಿಮ್ಮಾಪುರ್ ಹಾಗಾದರೆ ರಾಜೀನಾಮೆಯನ್ನ ಕೊಡಬೇಕಾಗತ್ತಾ ಅನ್ನೋ ಪ್ರಶ್ನೆ. ನಾನು ಯಾಕೆ ರಾಜೀನಾಮೆ ಕೊಡಲಿ, ನಂದೇನು ತಪ್ಪೇ ಇಲ್ಲ, ಅವ್ರ ಹೆಸರು ಹೇಳಿದ್ದಾರೆ ಅಷ್ಟೇ, ಆಡಿಯೋ ಸಾಕ್ಷ್ಯಕ್ಕೆ ಬರಲ್ಲ ಅಂತ ಆರ್.ಬಿ. ತಿಮ್ಮಾಪುರ್ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ರು. ಸಿಎಂ ಅವ್ರಿಗೂ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ. ಅದೇ ವಿಚಾರ ಹೈಕಮಾಂಡ್ ನಾಯಕರವರೆಗೂ ಹೋಗಿದೆ. ಆದರೆ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪಗಳು, ಅದರ ಜೊತೆಯಲ್ಲಿ ಈಗಾಗಲೇ ಜಂಟಿ ಅಧಿವೇಶನದಲ್ಲೂ ಇದೇ ವಿಚಾರ ಪದೇ ಪದೇ ಚರ್ಚೆ ಆಗ್ತಾ ಇರೋದು. ಹೈಕಮಾಂಡ್ ನಾಯಕರು ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಹಾಗಾಗಿ ಸುರ್ಜೇವಾಲಾ ಬಂದಂತಹ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ.